ಕರ್ನಾಟಕ ಬಿಜೆಪಿಗೆ ಯಡಿಯೂರಪ್ಪನವರೇ ಬಾಸ್. ಈ ವಿಚಾರದಿಂದ ಯತ್ನಾಳ್ ಅಂಡ್ ಟೀಮ್ಗೆ ತೀವ್ರ ನಿರಾಶೆಯಾಗ್ತಾ ಇದೆ. ಯಡಿಯೂರಪ್ಪ ನಡೆದಿದ್ದೇ ಹಾದಿ ಅನ್ನುವಂತಾಗಿದೆ ಬಿಜೆಪಿಯಲ್ಲಿ. ನಿತಿನ್ ನಬೀನ್ ಅವರಿಗೆ ಸಿಕ್ಕಿರುವ ವರದಿಯಲ್ಲಿ ಏನಿದೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ಬಿಜೆಪಿಗೆ ಯಡಿಯೂರಪ್ಪನವರೇ ಬಾಸ್ ಅನ್ನೋದು ಬಿಜೆಪಿ ಹೈಕಮಾಂಡ್ ಮತ್ತು ನಿತಿನ್ ನಬೀನ್ ಬೆಂಗಳೂರಿಗೆ ಬಂದಾಗ ಮೀಟಿಂಗ್ ನಡೆಸಿದಾಗ ಗೊತ್ತಾಗಿರುವಂತಹ ವಿಚಾರ. ಈ ವಿಚಾರದಿಂದ ಯತ್ನಾಳ್ ಅಂಡ್ ಟೀಮ್ಗೆ ತೀವ್ರ ನಿರಾಶೆಯಾಗ್ತಾ ಇದೆ. ಯಡಿಯೂರಪ್ಪ ನಡೆದಿದ್ದೇ ಹಾದಿ ಅನ್ನುವಂತಾಗಿದೆ ಬಿಜೆಪಿಯಲ್ಲಿ. ಹೈಕಮಾಂಡ್ ಕೂಡ ಯಡಿಯೂರಪ್ಪನವರು ಇಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟೋದು ಕಷ್ಟ ಅನ್ನುವಂಥ ತೀರ್ಮಾನಕ್ಕೆ ಬಂದಂಗಿದೆ. ನಿತಿನ್ ನಬೀನ್ ಅವರಿಗೆ ಸಿಕ್ಕಿರುವ ವರದಿಯಲ್ಲಿ ಏನಿದೆ? ಈ ಹಿಂದೆ ಬಿಜೆಪಿಯ ವರಿಷ್ಠರು ಕಳಿಸಿರುವಂತಹ ಬೆಂಗಳೂರಿನಲ್ಲಿ ಸಂಗ್ರಹ ಮಾಡಿರುವಂತಹ ವರದಿಯಲ್ಲಿ ಏನಿತ್ತು? ನಿತಿನ್ ನಬೀನ್ ಅವರಿಗೆ ಸಿಕ್ಕಿರೋ ವರದಿಯಲ್ಲಿ ಏನಿದೆ? ಎಕ್ಸ್ಪೋಸ್ ಸ್ಟೋರಿಯಲ್ಲಿ ಈ ಎಲ್ಲ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಚ್ ವೀಕ್ಷಕರೇ, ರಾಜಾಹುಲಿ ಯಡಿಯೂರಪ್ಪ, ರೈತ ನಾಯಕ ಯಡಿಯೂರಪ್ಪ, ಕರ್ನಾಟಕದ ಬಿಜೆಪಿ ಬಾಸ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ರಾಜಕಾರಣ ಮಾಡಿದಾಗಲೆಲ್ಲ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಈಗ ಮತ್ತೆ ಯಡಿಯೂರಪ್ಪ ವಿರೋಧಿಗಳು ಯಡಿಯೂರಪ್ಪನವರು ಹಾಗೆ ಮಗ ವಿಜಯೇಂದ್ರ ವಿರುದ್ಧ ಹಲವು ದೂರುಗಳನ್ನು ನೀಡಿದ್ರು ಕೂಡ ಹೈಕಮಾಂಡ್ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಯಾಕಂದ್ರೆ ಹೈಕಮಾಂಡ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡಕ್ ಆಗಲ್ಲ ಅಂತ. ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನ ಅಧಿಕಾರಕ್ಕೆ ತಂದಂತಹ ಧೀಮಂತ ನಾಯಕ ಯಡಿಯೂರಪ್ಪನವರ ವಿರುದ್ಧ ಹಲವು ದೂರುಗಳು ಬಂದರೂ ಕೂಡ, ಅವರ ಮಗ ವಿಜಯೇಂದ್ರ ವಿರುದ್ಧ ಹಲವು ದೂರುಗಳು ಬಂದರೂ ಕೂಡ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ. ಯಡಿಯೂರಪ್ಪನವರು ಬೇಕೇ ಬೇಕು ಬಿಜೆಪಿಗೆ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಹಾಗಾಗಿ ಫೈನಲಿ ಯಡಿಯೂರಪ್ಪ ಬಿಜೆಪಿಗೆ ಕರ್ನಾಟಕದಲ್ಲಿ ಬಾಸ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದಂತಹ ಬಿಜೆಪಿಯ ಮತ್ತೊಂದು ಬಣ ಈಗ ನಿರಾಸೆಗೆ ಒಳಗಾಗುವಂತಹ ಸಂದರ್ಭ ಹೆಚ್ಚಾಗ್ತಾ ಇದೆ. ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ಟೀಮ್ ಅಂದ್ರೆ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, KS ಈಶ್ವರಪ್ಪ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರೆಲ್ಲರೂ ಯಡಿಯೂರಪ್ಪನವರ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿದ್ರು. ಅವರಿಗೆ ಹೈಕಮಾಂಡ್ನಲ್ಲೇ ಒಬ್ರು ಗಾಡ್ ಫಾದರ್ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದ್ರು ಕೂಡ ಆ ಹೈಕಮಾಂಡ್ ಯಾರು ಅನ್ನೋದು ಯಾರಿಗೂ ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. BL ಸಂತೋಷ್ ಅವರ ಕಡೆ ಬೆಟ್ಟುಗಳನ್ನು ತೋರಿಸಿದ್ರು ಕೂಡ BL ಸಂತೋಷ್ ಮತ್ತೆ ಯಡಿಯೂರಪ್ಪನವರು ಚೆನ್ನಾಗಿದ್ದಾರೆ ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಯಡಿಯೂರಪ್ಪನವರ ವಿರುದ್ಧ ನೀಡಿರೋ ದೂರುಗಳು ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಬೇಕು, ಬೇರೆಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಏನು ಭಿನ್ನರ ಗುಂಪು ಹೇಳ್ತಾ ಇತ್ತು, ಈ ಎಲ್ಲ ದೂರುಗಳನ್ನು, ಈ ಎಲ್ಲ ಮನವಿಗಳನ್ನು ಆಧರಿಸಿ ಹೈಕಮಾಂಡ್ ಇಬ್ಬರು ನಾಯಕರನ್ನ ಈ ಹಿಂದೆ ಕಳೆದ ವಾರ ಕರ್ನಾಟಕಕ್ಕೆ ಕಳಿಸಿತ್ತು. ಕರ್ನಾಟಕದ ಖಾಸಗಿ ಹೋಟೆಲ್ನಲ್ಲಿ ಆ ಇಬ್ಬರು ನಾಯಕರು ಕರ್ನಾಟಕದ ಬಿಜೆಪಿ ನಾಯಕರನ್ನ ಕರೆದು 1-to-1 ಮೀಟಿಂಗ್ ಮಾಡಿದ್ರು. ಯಾರ್ಯಾರ ಒಪಿನಿಯನ್ ಏನೇನಿದೆ ಅಂತ ಕೇಳಿದ್ರು, ಅವರ ಅಭಿಪ್ರಾಯಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಮನಗಂಡಿದ್ರು. ಆ ಒಂದು ಅಭಿಪ್ರಾಯಗಳ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಅಮಿತ್ ಶಾ ಅವರಿಗೆ ಆ ಟೀಮ್ ನೀಡಿದ ಮೇಲೆ ನಿತಿನ್ ನಬೀನ್ ನಿನ್ನೆ ಡೆಲ್ಲಿಯಿಂದ ಬಂದಿದ್ರು ಬೆಂಗಳೂರಿಗೆ. ಆದರೆ ಬೆಂಗಳೂರಿನ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಯಡಿಯೂರಪ್ಪನವರು ಸುಪ್ರೀಂ, ಯಡಿಯೂರಪ್ಪನವರ ಮಗ ವಿಜೇಂದ್ರ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿನ ಬೆಳವಣಿಗೆಗಳು ಹೇಳ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಮಗನ ರಾಜಕಾರಣಕ್ಕಾಗಿ, ಮಗನ ರಾಜಕೀಯ
ಅಧಿಪತ್ಯಕ್ಕಾಗಿ ಯಡಿಯೂರಪ್ಪನವರು ಹಲವಾರು ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯವನ್ನು ಪ್ರವಾಸ ಮಾಡುವಂಥ ಪ್ಲಾನ್ನ ಕೈಗೊಂಡಿದ್ದಾರೆ. ವಿಜಯೇಂದ್ರ ಕೂಡ ಮೊನ್ನೆ ಯಡಿಯೂರಪ್ಪನವರ 5 ದಶಕಗಳ ಅಭಿಮಾನೋತ್ಸವವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ಸಂಪನ್ಮೂಲಗಳಿಗೆ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಯಾವುದೇ ಕೊರತೆ ಇಲ್ಲ, ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ. ಹೀಗಾಗಿ ಯಡಿಯೂರಪ್ಪನವರು ಇದ್ರೆ ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿಗೆ ಲಾಭ. 2028ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕಿತ್ತಾಕಬೇಕು ಅಂದ್ರೆ ಯಡಿಯೂರಪ್ಪನವರು ಬೇಕು. 2029ರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿ ಕೊಡಬೇಕು ಅಂದ್ರೂ ಯಡಿಯೂರಪ್ಪನವರು ಬೇಕು ಅನ್ನುವ ತೀರ್ಮಾನಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಬಂದಂಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ನಿತಿನ್ ನಬೀನ್ ನಿನ್ನೆ ಬೆಂಗಳೂರಿನಲ್ಲಿ ಹಲವಾರು ಸುತ್ತಿನ ಮೀಟಿಂಗ್ಗಳನ್ನು ಮಾಡಿದ್ದಾರೆ, ಹಲವು ನಾಯಕರ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಯಡಿಯೂರಪ್ಪನವರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಕಷ್ಟ ಅನ್ನುವ ತೀರ್ಮಾನಕ್ಕೆ ನಿತಿನ್ ನಬೀನ್ ಅವರು ಕೂಡ ಬಂದಿದ್ದಾರೆ. ಎಸ್ ವೀಕ್ಷಕರೇ, ಶ್ರೀರಾಮುಲು, ಆರ್ ಅಶೋಕ್ ಆದಿಯಾಗಿ ರಮೇಶ್ ಜಾರಕಿಹೊಳಿ ಇನ್ನಿತರೆ ನಾಯಕರು ನಿನ್ನೆ ನಿತಿನ್ ನಬೀನ್ ಅವರನ್ನ ಮೀಟ್ ಆಗಿದ್ರು. ಕರ್ನಾಟಕದಲ್ಲಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದರೆ ಸೋಮಣ್ಣನವರು ಕೂಡ ಇಲ್ಲಿ ಅಧ್ಯಕ್ಷರಾಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು ಕೂಡ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದ ಬದಲಾಯಿಸಬೇಕು ಅಂತ ಹೇಳಿ ಬಿಜೆಪಿಯ ವರಿಷ್ಠರಿಗೆ ಹೇಳ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಯಡಿಯೂರಪ್ಪನವ್ರನ್ನ ದೂರ ಇಟ್ಟಾಗ ಬಿಜೆಪಿ ಕರ್ನಾಟಕದಲ್ಲಿ ಯಾವ ರೀತಿ ಕೈ ಸುಟ್ಕೊಂಡಿದೆ ಅನ್ನೋದು ಕೂಡ ಬಿಜೆಪಿಯ ಹೈಕಮಾಂಡ್ಗೆ ಗೊತ್ತಿದೆ. ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ ಬಿಜೆಪಿ ಸ್ಥಿತಿ ಏನಾಯಿತು ಅನ್ನೋದು ಕೂಡ ದೆಹಲಿಯ ವರಿಷ್ಠರಿಗೆ ಗೊತ್ತಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರೇ ಬಾಸ್. ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಸಂಘಟನೆ ಮಾಡುವಂಥ ರಾಜ್ಯ ಅಲ್ಲ. ಇಲ್ಲಿ ರೈತ ನಾಯಕ ಯಡಿಯೂರಪ್ಪ ಬೇಕೇ ಬೇಕು ಅನ್ನುವ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂಗಿದೆ. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.